ಒಂದು ಸತ್ಯ ಇರಲಿ, ದೇವರಾಜೇಗೌಡರು ಮುಗಿಸ್ಬೇಕು ಅಂತ ಏನೋ ನೀವು ಕೆಡ್ಡ ತೊಳೆದ್ರೆ ಆ ಕೆಡ್ಡದಲ್ಲಿ ಕೆಡ್ಡ ತುಂಗದನ್ನೇ ಬೀಳ್ತಾನೆ. ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು ಘಟನೆ ಆಗ್ತದೆ ನೋಡ್ತಾರೆ. ಮೂರ್ಖರ ಅಂಧ ಅಭಿಮಾನಿಗಳಿದಾರಲ್ಲ, ಪ್ರೀತಮ್ ಗೌಡನ ಅಂಧ ಅಭಿಮಾನಿಗಳು, ನಿಮ್ಮನ್ನು ಒಂದು ಸತ್ಯ ಕೇಳ್ತೀನಲ್ಲಿ 2.5 ಕೋಟಿ ರೂಪಾಯಿ ದುಡ್ಡನ್ನು ಯಾರ ಹತ್ರ ಹೇಳಿ, ಬಾಬು ಮಂಜೇಗೌಡ ಹತ್ರ ಸಾಲ ತಗೊಂಡಂಥ ವ್ಯಕ್ತಿ ಒಂದು ಟೈಮಲ್ಲಿ ಇವತ್ತು 600-700 ಕೋಟಿ ದುಡ್ಡಿದೆ ಅಂತ ಜನ ಮಾತಾಡ್ಕೊತಾವ್ರಲ್ಲ. ಯಾರಾದರೂ ಒಬ್ಬರು ಕೇಳಿದ್ರೇನಪ್ಪ, ಎಷ್ಟು ಎಲ್ಲಿ ಕನ್ನಡ ಎಲ್ಲಿಂದ ಬರ್ತದೆ ಕೇಳಿದ್ರೇನಪ್ಪ? ಯಾವ್ದಾರ ಲೇಔಟ್ಗೆ ಹೋದರೆ ಪ್ರೀತಮ್ ಗೌಡರ ಪಾತ್ರ ಇಲ್ಲ ಅಂತ ಯಾರು ಹೇಳ್ತವ್ರೇನಪ್ಪ? ದಯಮಾಡಿ ಹೋಗಿ ಕೇಳೋ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ನಾವಲ್ಲಿ. ತನ್ನ ಚಿಕ್ಕಪ್ಪ ರಾಮೇಗೌಡರ ಹೆಸರಲ್ಲಿ ಎಷ್ಟು ಕೋಟಿ ಕೆಲಸ ಮಾಡಿದ್ರು ಕೇಳಪ್ಪ. ಬಿಲ್ ಹೆಂಗೆ ಪಾಸಾಗಿದೆ ಚೆಕ್ ಮಾಡ್ರೋ ನಿಮ್ದೆಲ್ಲ. ನಿಮ್ಮದು ಎಷ್ಟು ಜನ ಗುತ್ತಿಗೆದಾರರಿಂದ ಅಕೌಂಟಿಂದ ಯಾರ್ಯಾರ ಅಕೌಂಟ್ ದುಡ್ಡು ಹೋಗಿದೆ ಚೆಕ್ ಮಾಡ್ತಾರಪ್ಪ. ನಿಮ್ಮ ಕಡೆ ಮಾಡ್ಸೋಕ್ಕಾಗಲ್ಲ ಅಲ್ವ? ನಾನೇ ಚೆಕ್ ಮಾಡ್ಸಿದ್ದೀನಿ ಕಂಡ್ರು, ನಾನೇ ಬಿಡುಗಡೆ ಮಾಡ್ತೀನಿ, ಕೋಟಿ ನಾನೇ ಕೊಡ್ತಾ ಇದ್ದೀನಿ. ಈಗ ಯುದ್ಧ ಪ್ರಾರಂಭ ಆಗಿದೆ. ಈ ವಿಚಾರವಾಗಿ ಯಾವಾಗ ನಾನು ಶಪಥ ಮಾಡಿ ಬರ್ತೀನೋ ಅಲ್ಲಿ ಪ್ರೀತಮ್ ಗೌಡ ವಿಚಾರ ನಾನು ಹೇಳ್ದೆ, ಸತ್ಯ ಜನತೆ ಮುಂದೆ ಹೇಳಿದೆ. ನಾನು ಇಲ್ಲಿ ಜನಕ್ಕೆ ಡೌಟು, ದೇವರಾಜೇಗೌಡ ಕುಮಾರಸ್ವಾಮಿ ಅಂತ ಸಕ್ಕ ದುಡ್ಡು ತಾಗ್ಬಿಟ್ಟು ಅದಕ್ಕೆ ಪ್ರೀತಮ್ ಗೌಡ ವಿರುದ್ಧ ತಿರುಗಿ ಬಿದ್ದುಬಿಟ್ಟು ಅನ್ಕನ್ರಿ. ಕಾಂಗ್ರೆಸ್ ಅಲ್ಲಿ ಇದ್ರಿ, ಕಾಂಗ್ರೆಸ್ ವಿರುದ್ಧವೇ ಹೋರಾಟ ಮಾಡ್ಕೊಂಡು ಹೊರಗಡೆ ಬಂದ್ರಿ. ಇನ್ನು JDS ವಿರುದ್ಧ ಹೋರಾಟ ಮಾಡಿ ಪಕ್ಷವನ್ನೇ ಮಂಕು ಮಾಡಾಕಿದ್ರಿ. ಈಗ ಬಿಜೆಪಿಯಲ್ಲಿ ಆಂತರಿಕವಾಗಿ ಯುದ್ಧಕ್ಕೆ ನಿಂತಿದ್ದೀರಿ. ಏನು ಪ್ರೀತಮ್ ಗೌಡ ಸರ್ ಆಂತರಿಕ ಯುದ್ಧ ಅಲ್ಲ ಇದು. ಇದು ಒಬ್ಬ ಭ್ರಷ್ಟ ಪಕ್ಷದಿಂದ ಹೊರಗೋಗ್ಬೇಕು. ನೋಡಿ, 4 ಜನ ಕಳಿಸ್ತಾನೆ ಪ್ರೆಸ್ ಮೀಟ್ ಮಾಡೋಕ್ಕೆ. ಅವನು ನಾರಾಯಣಗೌಡ ಮಾಡೋ ಕೆಲಸ ಇಲ್ಲ ಅವನಿಗೆ. ಮಲ್ಲಿಗೆ ಹೋಟ್ಲತ್ತ ಬಿಟ್ಟರೆ ಇನ್ನೆಲ್ಲಿ ಯಾವತ್ತೂ ಕ್ಷೇತ್ರದ ಎಲ್ಲೂ ಸುತ್ತಲ್ಲ ಅವನಲ್ಲಿ. ಬೆಳಿಗ್ಗೆ ಎದ್ದು ಒಂದು ಸಂಜೆ ಬಂದು ಗ್ಲಾಸ್ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಒಂದು ಚಕ್ಲಿ ಪಕ್ಲಿ ತಿನ್ಕ ಮನೆಗೆ ಹೋಗೋದು, ಅಷ್ಟೇ ಕೆಲಸ ಅವನಲ್ಲಿ. ಇನ್ನೊಬ್ಬ ಪಾಪ ಅಧ್ಯಕ್ಷ ಮಾಡಿಬಿಟ್ಟದ್ದ, ಪಾಪ ಮುನ್ಸಿಪಾಲ್ಟಿ ಅಧ್ಯಕ್ಷ ಮಾಡ್ದ, ಅನ್ಎಕ್ಸ್ಪೆಕ್ಟೆಡ್ ಅಧ್ಯಕ್ಷರು. ಅವರು ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಹುಡುಗ, ಮೋಹನ್ ಅಂತಂತೇಳಿ ಅವನೊಬ್ಬನ ಕರ್ಕೊಂಡು ಕೂರಿಸ್ಕೊತಾರೆ. ಪಾಪ ಈ ಹೆಣ್ಮಗಳು ನಮ್ಮ ಅಕ್ಕ ವೇದಾವತಿ ಅಂತ ಮೊನ್ನೆ ಮಾಡಿದ್ದಾರೆ ಅಲ್ಲಿ. ಇವ್ರಿಗೆಲ್ಲ ಏನಂತಂದ್ರೆ ಇವರೆಲ್ಲ ಹುಟ್ಟು ಅಂಧ ಅಭಿಮಾನಿಗಳು ಎಲ್ಲರೂ ಇವರು. ಈ ನೋಡಿ ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಎಲ್ಲ ನಿಮ್ ಪಕ್ಷದರೇ ಅಲ್ಲ ಸರ್, ನಮ್ಮ ಪಕ್ಷದವರೇ ಅವರಲ್ಲಿ. ಅಧಿಕಾರಿಗಳೆಲ್ಲ ಅವರೆಲ್ಲ ಹೊರಗೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಜೀವನ ಮಾಡೋಕ್ಕಾಗಲ್ಲ. ಇವ್ರು ಎದಕ್ಕೆ ಜೀವನ ಮಾಡೋಕ್ಕಾಗಲ್ಲ. ನಿಜವಾದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೊರಗೆ ಸೇರ್ಕೊಬಿಟ್ಟವ್ರೆ. ಅಲ್ಲ, ಅದಕ್ಕೆ ನಾನು ಕೇಳಿದ್ದು, ನೀವು ಎಲ್ಲರನ್ನೂ ಎದುರಾಕೊಂಡೇ ಹೊರಟಾಗ ಸರ್ ಎಲ್ಲರೂ ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದವ್ರನ್ನ ಎದುರಾಕೊಂಡಿದ್ದೀರಿ, ಅಲ್ಲಿ ವಿರೋಧ ಮಾಡ್ಕೊಂಡು ಬಂದಿದ್ದೀರಿ. JDS ಅವ್ರನ್ನ ಎದುರಾಕೊಂಡಿದ್ದೀರಿ, ಒಂದು ಕುಟುಂಬದ ವಿರುದ್ಧ ನಿಂತು ಸಂಪೂರ್ಣವಾಗಿ ಕುಟುಂಬನ ಇವತ್ತು ಈ ಸ್ಥಿತಿಗೆ ತಂದ್ರಿ. ಇವತ್ತು ಬಿಜೆಪಿಯಲ್ಲೇ ಆಂತರಿಕವಾಗಿ ನಿಮ್ ಪರವಾಗಿ ಯಾರು ಇಲ್ಲ. ಹೆಂಗೆ ಬಿಜೆಪಿ ಎಲ್ಲ ಇದ್ದಾರೆ, ಬಿಜೆಪಿ ಎಲ್ಲ ಇದ್ದಾರೆ. ಈ ಬೆರ್ಕೆ ಅಂತ ಬಿಜೆಪಿ ಅವರಲ್ಲ, ಅವ್ರು ಯಾರು ಇಲ್ಲ ನಮ್ಮ ಜೊತೆಯ. ಒರಿಜಿನಲ್ ಬಿಜೆಪಿ ಅವರೇ. ಡೈಲಿ 100 ಕಾಲ್ ನಾವು ಮಾತಾಡ್ತೀವಿ. ಆಮೇಲೆ ಸಂಘ ಪರಿವಾರ ಜೊತೆ ಮಾತಾಡ್ತೀವಿ. ಏನೇ ಕೆಲಸ ಮಾಡೋದಕ್ಕೆ ಕೇಳ್ಕೊತೀವಿ ನಾವು. ನನಗೆ ಏನಾಗಿದೆ ಅಂತಂದ್ರೆ ನನ್ನ ಕಚೇರಿ ಇಲ್ಲ ನಂಗೆ ಅಲ್ಲಿ. ಸರ್, ಚುನಾವಣೆ ಸೋತಂತ ಎಲ್ಲ ಕಚೇರಿ ಮುಚ್ಕೊಂಡೋದ್ರು. ನನ್ನ ಸ್ವಂತ ಖಾಸಗಿ ಕಚೇರಿ ಐತೆ ಪಾರ್ಟಿದು. ನಾನಿವಾಗ ಜಾಗ ತೊಗೊಂಡಿದ್ದೀನಿ ಭಾರತೀಯ ಜನತಾ ಪಕ್ಷದ ಕಚೇರಿ ಕಟ್ಟಕ್ಕೋಸ್ಕರ. ನಾನಲ್ಲಿ ವನೇಶ್ವರಲ್ಲಿ ಜಾಗ ತೊಗೊಂಡಿದ್ದೀನಿ. ನಾನಲ್ಲಿ ಸ್ವಲ್ಪ ಲೀಗಲ್ ಇಶ್ಯೂಸ್ ಇದೆ, ಅದು ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಡಾಕ್ಯುಮೆಂಟ್ಸಲ್ಲಿ, ಸ್ವಲ್ಪ ಅದು ಕ್ಲಿಯರ್ ಆಗ್ತಾ ಇದೆ. ಅದು ಕ್ಲಿಯರ್ ಆದ ತಕ್ಷಣ ನಾನು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲಿ ಪಕ್ಷದಿಂದ ಕೊಡೋಂಥ ಆಫೀಸ್ ಇದೆಯಲ್ಲ, ನನಗೆ ಜವಾಬ್ದಾರಿನೇ ಇಲ್ಲ. ಅಲ್ಲಿ ಒಳಗೆ ಹೋಗಂಗಿಲ್ಲ, ನಾನು ವಿರುದ್ಧ ಕೆಲಸ ಮಾಡ್ತೀನಿ. ಅಲ್ಲಿ ಇರೋರೆಲ್ಲ ಕಾಂಗ್ರೆಸ್ನವರೇ, ಭಾರತೀಯ ಜನತಾ ಪಕ್ಷದಲ್ಲಿ. ನೋಡಿ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೆಲವರೆಲ್ಲ ಇದ್ರಲ್ಲ, ಹೊರಗೆ ಬಂದ್ಬಿಟ್ರಿ. ಈಗ ಯಾರು ಇಲ್ಲ. ಅಯ್ಯೋ ಬಿಡಪ್ಪ, ನಮಗೆ ಯಾಕೆ ಬೇಕು, ಅವನು ಪ್ರೀತಮ್ ಗೌಡನೇ ನಡೆಯೋದಲ್ಲಿ. ರಾಜ್ಯದಲ್ಲಿ ವಿಜಯೇಂದ್ರ ಹೇಳಿದ ಮತ್ತೆ ಕೇಳಕ್ಕಲ್ಲ. ಅಲ್ಲಿ ಏನೋ ವ್ಯವಹಾರ ನಿಂತದು ಪ್ರೀತಮ್ ಗೌಡಂಗೂ ವಿಜಯೇಂದ್ರಂಗುವೆ. ಇಲ್ಲೇನೋ ಬಸ್ ಕೆಲವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಯಾರಲ್ಲ, ಏನೋ ಅವ್ರದ್ದು ಐತಿಲ್ಲ ಗೊತ್ತಿಲ್ಲ, ಭಗವಂತ ಗೊತ್ತಿಲ್ಲ ಅದು. ಸೊ ಆ ಭಯ ಇರ್ಬೋದು ವಿಜಯೇಂದ್ರಂಗೆ ಇವನ್ ತೆಗಿಯಕ್ಕೆ. ಈಗ ವಾಟ್ ನೆಕ್ಸ್ಟ್, ಮುಂದೇನು? ಸರ್, ಜಿಲ್ಲೆಯಲ್ಲಿ ರಾಜಕೀಯ ಧ್ರುವೀಕರಣ ಮಾಡ್ಬೇಕು ನಾವಲ್ಲಿ. ಭಾರತೀಯ ಜನತಾ ಪಕ್ಷದಲ್ಲಿ ಹೈಕಮಾಂಡ್ ಏನು ಸೂಚನೆ ಕೊಡ್ತದಾರಲ್ಲಿ ಎಲ್ಲರೂ ಚಾಚು ತಪ್ಪದೆ ಪಾಲಿಸ್ಬೇಕಲ್ಲಿ. ಮೈತ್ರಿ ಆಗ್ಬೇಕಾ ಬಿಡ್ಬೇಕಂತಂತೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ದೇವೇಗೌಡ ಕೇಳಿದ್ರೆ ದೇವೇಗೌಡರಿಗೆ ಕೊಡುವಂಥದ್ದು ನಮ್ಮ ಪಕ್ಷ ಅಲ್ಲ. ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೊಡಬೇಕು ಅಂತೇಳಿ ಪಕ್ಷ ತೀರ್ಮಾನ ಮಾಡ್ತದೆ. ನಾಳೆ ದೇವರಾಜೇಗೌಡರನ್ನ ಕರ್ಕೊಂಡು ಹಾಸನದಲ್ಲಿ ನಿಲ್ಲಿಸುವಂತ ನಿಂತ್ಕೊಳ್ಳಬೇಕು ನಾನು. ಪ್ರೀತಮ್ ಗೌಡ ಬೇಡ ಕೆಳಗೆ ಕಿಳಿಸೋನ ಅಲ್ಲಿ ಟಿಕೆಟ್ ಕೊಡಬೇಡಿ ಈ ಸಲ ಅಂತ ಹೈಕಮಾಂಡ್ ಹೇಳ್ತು ಅಂತ ಅಂದ್ರೆ ವಿಜಯೇಂದ್ರದ ಏನೂ ಇಲ್ಲ. ಅಲ್ಲಿಂದ ಸಿಗ್ನೇಚರ್ ಒಂದು ಮೋದಿಜಿ, ಅಮಿತ್ ಶಾಜಿ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ನಿತಿನ್ ನಬೀನ್ ಅವ್ರು ಹೇಳಿ ಒಂದು ಸಿಗ್ನೇಚರ್ ಮಾಡಿ ಮುಗಿದವತ್ತು ವಿಜಯೇಂದ್ರದ ಏನು ಇಲ್ವೇ ಇಲ್ಲ ಅಲ್ಲಿ. ಒಂದು ಹೇಳನ್ನ, ಪ್ರೀತಮ್ ಗೌಡ ಇವತ್ತು ಸೊನ್ನೆಗಳಾಗಿ ನಿಂತವನೇ. ಪಕ್ಷ ಅಂಕಿ ಆಗಿದೆ. ಅಲ್ಲಿ ಅಂಕಿ ಅನ್ನೋದು ಬಿದ್ದೋಯ್ತು ಅಂತ ಅಂದರೆ ಆ ಸೊನ್ನೆಗೆ ಬೆಲೆ ಇಲ್ಲ ಪ್ರೀತಮ್ ಗೌಡನಿಗೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ಶ್ರೀರಕ್ಷೆ ಕೊಟ್ಟಿರ್ತಾರೆ ಪ್ರೀತಮ್ ಗೌಡನಿಗೆ, ಅಲ್ಲಿ ಗಂಟ ಜೈಲಿಂದ ಹೊರಗಿರ್ತಾನೆ. ಅಲ್ಲಿ ಯಾವತ್ತು ಭಾರತೀಯ ಜನತಾ ಪಕ್ಷದ ಶ್ರೀರಕ್ಷೆ ತಪ್ಪದೆ ಅವತ್ತು ಜೈಲು ಸೇರೋದು ಖಚಿತ. ಈಗ ರಾಜ್ಯ ಮಟ್ಟದ ನಾಯಕರ ಜೊತೆ ಪ್ರೀತಮ್ ಗೌಡರು ಬಹಳ ಚೆನ್ನಾಗಿರೋದ್ರಿಂದ ಅದು ತಪ್ಪ ಸಾಧ್ಯತೆ ಇದೆ ಅಂತೀರೇನು? ಸರ್, ರಾಜ್ಯ ಮಟ್ಟದ ನಾಯಕರ ಹೆಸರು ಹೇಳಿ ನನಗೆ ಯಾರ್ಯಾರು ಅಂತ ನೋಡೋಣ. ರಾಜ್ಯಾಧ್ಯಕ್ಷರ ಜೊತೆ ಅವರಲ್ಲ ಸರ್, ರಾಜ್ಯಾಧ್ಯಕ್ಷರಿಗೆ ಹುದ್ದೆ ಇಲ್ಲ ಅಂದಾಗ ರಾಜ್ಯ ಕ್ಲೀನ್ ಮಾಡ್ಬೇಕಪ್ಪ, ನೀನು ಸ್ವಲ್ಪ ಸುಮ್ಮನಾಗಪ್ಪ ಅಂದ್ರೆ ರಾಜ್ಯಾಧ್ಯಕ್ಷ ಸುಮ್ಮನಾಗ್ಲಿ ಆಗ್ತಾರಲ್ಲ.
ರಾಜ್ಯಾಧ್ಯಕ್ಷರಿಗೆ ನೋಡಪ್ಪ ನಮಗೆ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ನಡಿಬೇಕಲ್ಲಿ ನಾವು ಡೈರೆಕ್ಷನ್ ಕೊಡ್ತೀವಿ. ಆಮೇಲೆ ಒಂದು ಸತ್ಯ ಹೇಳ್ತೀನಿ ಕೇಳಿ, ರಾಜ್ಯಾಧ್ಯಕ್ಷ ಬಂದು ಬೇರೆ ಯಾರಾಗಿರ್ಬೋದು, ಪಕ್ಷದ ಒಂದು ಕೋರ್ ಕಮಿಟಿ ಅಂತ ಇದೆ, ತೀರ್ಮಾನ ಮಾಡಿದ್ಮೇಲೆ ಯಾರು ಕೂಡ ಮಾತಾಡಂಗಿಲ್ಲ ಅಲ್ಲಿ. ರಾಜ್ಯದ ನಾಯಕರು ದೇವರಾಜೇಗೌಡರ ಕೈ ಹಿಡಿದೋದ್ರು, ರಾಷ್ಟ್ರ ನಾಯಕರು ಕೈ ಹಿಡಿತಾರೆ ಅನ್ನೋ ಧೈರ್ಯ ನಿಮಗೆ? ಸರ್, ರಾಜ್ಯ ನಾಯಕರು ನನ್ನ ಜೊತೆ ಅವ್ರೆ. ವಿಜಯೇಂದ್ರ ನನ್ನ ಜೊತೆ ಚೆನ್ನಾಗಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಒಬ್ಬ ಅವನಲ್ಲ, ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನೇ ರಾಷ್ಟ್ರೀಯ ಅಧ್ಯಕ್ಷ, ಅವನೇ ಬಿಂಬಿಸ್ಕೊತಾವನಲ್ಲ, ಅವನಿಗಾಗಿ ಸ್ವಲ್ಪ ಸುಮ್ಮನೆ ಅವರಷ್ಟೇ. ಬಟ್ ಏನಕ್ಕಂತ ಗೊತ್ತಿಲ್ಲ. ಏನು ಹೋರಾಟ ಹೆಂಗೆ ಸರ್ ನೆಕ್ಸ್ಟ್ ನಿಮ್ಮ ಹೋರಾಟ ಏನು? ಪ್ರೀತಮ್ ಗೌಡ್ರ ವಿರುದ್ಧ ನೀವು ಆಗ್ಲೇ ಹೇಳ್ತಾ ಇದ್ರಿ ಜೈಲಿಗೆ ಕಳಿಸ್ತೀನಿ ಅಂತ, ಏನು ಹೋರಾಟ? ಅಲ್ಲ, ಇದೇ ರೀತಿ ಬಂದ್ರೆ ಜೈಲಿಗೆ ಹೋಗೋದು ಖಚಿತ. ನಾನ್ ಕಳಿಸ್ತೀನಿ ಅಂತಲ್ಲ, ಅವ್ರು ಮಾಡಿದ್ರೆ ಏನ ಕೃತ್ಯಗಳು ಕರ್ಮಗಳು ಹೋಗ್ತದೆ. ದೇವರಾಜೇಗೌಡ ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ಅವ್ರು ಮಾಡಿದಾರಲ್ಲ ಕೆಲವೆಲ್ಲ ಅಕ್ರಮಗಳು, ಅವ್ರು ಬೇಕಾದ ಪರಿವಾರಗಳಿಗೆಲ್ಲ ಮಾಡಿ ಅಸೆಟ್ ಮಾಡಿ ಮಾಡಿಯಾರಲ್ಲ, ಅದ್ರಿಂದ ಹೋಗ್ತದೆ. ಯಾರೊಬ್ರು ಲಾಯರ್ ನಡೆಸ್ತಾ ಇದ್ದೇನೆ, ಕೇಸ್ ನಡೆಸ್ತಾ ಇದ್ದೇನೆ, ಈಗ ಹೋಗ್ತದೆ. ನಾನ್ ಕಂಪ್ಲೇಂಟ್ ಕೊಟ್ಟೆ ಜೈಲಿಗೆ ಕಳಿಸ್ಬೇಕಾಗಿಲ್ಲ ಅವ್ರಿಗೆ. ಅಲ್ಲಿ ಪ್ರಜ್ವಲ್ನ ಯಾರು ನಾನು ಕೊಟ್ಟು ಕಳ್ಸಿದ್ನ ಜೈಲಿಗೆ? ಯಾರು ಗೊತ್ತು ಗುರಿ ಇಲ್ದರ್ ಬಂದು ಕಂಪ್ಲೇಂಟ್ ಕೊಟ್ರು, ಹೋದ ಜೈಲಿಗೆ. ಹಂಗೆ ಇವ್ರದ್ದು ಆಗೋದು ಅದೇ ಕಥೆನೇ. ಏನ್ ಚುನಾವಣೆಗೆ ಬಹಳ ವರ್ಷಗಳು ಬಾಕಿ ಇಲ್ಲ, 2.5 ವರ್ಷ ಬಹಳ ಸ್ಪೀಡಾಗಿ ಬಂದೋಗ್ಬಿಡುತ್ತೆ ಸರ್. ಈಗ ನೆಕ್ಸ್ಟ್ ಚುನಾವಣೆಗೆ ಸಂಬಂಧಪಟ್ಟಂಗೆ ದೇವರಾಜೇಗೌಡರ ನಿಲುವುಗಳೇನು, ಸಿದ್ಧತೆಗಳೇನು? ಈ ಮೊನ್ನೆ ಯಾರೋ ನಿಮ್ಮ ಹೊಳೆನರಸೀಪುರದಿಂದ ನೀವೇ ಹೇಳ್ದವರು, ನೀವು ಅವ್ರನ್ನ ಏನೋ ಹೇಳ್ಬೋದು, ಬಟ್ ನಾನು ಅವ್ರನ್ನ ಪಕ್ಷದ ಪದಾಧಿಕಾರಿಗಳು ಅಂತಾನೆ ಕನ್ಸಿಡರ್ ಮಾಡಲೇಬೇಕು. ಪಕ್ಷದ ಪದಾಧಿಕಾರಿಗಳು ಬಂದು ಹೇಳ್ತಾರೆ ದೇವರಾಜೇಗೌಡರು ಅವತ್ತು ಹೋದರು, ಮತ್ತೆ ಬಂದು ಬಿಜೆಪಿ ಕಚೇರಿ ಬೀಗ ತೆಗ್ದಿಲ್ಲ ಸರ್, ಅವೆಲ್ಲ ನಾವ್ಯಾಕೆ ಹೋಗೋಣ ಅಲ್ಲಿಗೆ, ಹೊಳೆನರಸೀಪುರದಲ್ಲಿ ಅಂತ ಹೇಳ್ತಾರೆ. ನಮ್ಗೆ ಕರೆಯೋದಿಲ್ಲ, ನಾವ್ಯಾಕೆ ಹೋಗೋಣ ಅಲ್ಲಿ? ಬಿಜೆಪಿ ಕಚೇರಿ ಇಷ್ಟಿದೆ ಅಂದ್ರೆ 10/10 ಆಫೀಸು ಅವ್ರದ್ದು. ಒಂದು ಸ್ಟಿಕ್ಕರ್ ಅನ್ಸಾರೆ ಭಾರತೀಯ ಜನತಾ ಪಕ್ಷದ, ಇಷ್ಟೇ ಆಗಲ್ಲ ಸ್ಟಿಕ್ಕರ್ ಇದೆ ಅವ್ರದ್ದು. ಅದ್ ಬಿಟ್ರೆ ಭಾರತೀಯ ಚೆಕ್ ಮಾಡ್ಕೊಂಡು ಯಾರು ಕ್ಯಾಮ್ರಾ ಬಂದು ಕಳಿಸಿ. ಅವ್ರು ನಂದು ಒಂದು 40/60 ಸೈಟ್ ಅಲ್ಲಿ ಮನೆಯಲ್ಲಿ ನಾನು ಪೂರ್ತಿ ದೊಡ್ಡ ಕಚೇರಿ ಆಫೀಸ್ ನಂದಲ್ಲಿ, ನನ್ನ ಕಾರ್ಯಕರ್ತರು ಅಲ್ಲಿಗೆ ಬರ್ತಾರೆ, ಇವ್ರ ತಕ್ಕ ಬರಲ್ಲ. ಡಿಫಿಡೆಂಟ್ ಕ್ಯಾಂಡ್ ಅಂತ ಬರ್ತಾರೆ. ಅವ್ರ ಕೆಲಸಗಳು ನನ್ನ ಸ್ಟಾಫ್ ಇವತ್ತು ಕೂಡ 4 ತಿಂಗಳು ಕೆಲಸ ಮಾಡ್ತಾರೆ ಅಲ್ಲಿ. ಇವ್ರು ಕೆಲಸ ಮಾಡ್ತಾರ. ಇವ್ರು ಯಾರೋ ಹೇಳಿದ್ರೆ ಒಂದು ಫೋಟೋ, ಒಂದು ನಮ್ದು ಒಂದು ಫೋಟೋ ಮಾಡಕ್ತಾರೆ, ಹೂವು ಇಟ್ಬಿಟ್ಟು ಅಲ್ಲಿ ಗಂಧೆ ಕಡ್ಡಿ ಇಟ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಅವತ್ತು ವಾಟ್ಸಪ್ ಹಾಕ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಅವ್ರದ್ದೇನಿಲ್ಲ ಪಾತ್ರ ಅಲ್ಲಿ. ನನಗೆ ನಿಜವಾದ ಕಾರ್ಯಕರ್ತರು RSS ನಲ್ಲಿ ಇದ್ದಾರೆ, ಮನೇಶ್ವರದಲ್ಲಿ ಬೆಂಬಲಿಸ್ತಾರೆ, ಇವತ್ತು ಜೊತೆಗಿದ್ದಾರೆ. ಮನೆಯೆಲ್ಲ ಕೆಲ ಕಾರ್ಯಕ್ರಮ ಮಾಡ್ದು ಅವ್ರು ಹೇಳ್ದ, ಅವ್ರು ಬೆಳ್ಳು ತೋರಿಸಿದ ನಾವು, ಅವ್ರ ಕಾಲ ತೋರಿಸಿದ ಕೈಯಲ್ಲಿ ಮಾಡ್ತೀವಿ ನಾವು ಅಲ್ಲಿ. ನಾನು ಆ ಥರ ಮಾಡ್ತೀವಿ ನಾವು ಇಲ್ಲಿ. ಜಿಲ್ಲೆಯಲ್ಲಿ ಇದ್ದಾರೆ, ರಾಜ್ಯದಲ್ಲಿ ಅವರೇ, ರಾಷ್ಟ್ರದಲ್ಲಿ ಅವರೇ. ಸರ್, ಇದೊಂದು ಪಟಾಲಂ. ಇದು ಈ ಪ್ರೀತಮ್ ಅಂತ ಕುಂತವ್ರಲ್ಲ, ಈ ಪಟಾಲಂ ಮಾಡ್ತಾರೆ ಕೆಲಸ ಅಲ್ಲಿ. ಒಂದು ಪ್ರೀತಮ್ ಮಾತು ಹೇಳ್ತೀನಿ ನಾನಲ್ಲಿ, ಬದಲಾಗು ನೀನು, ಯುವಕ ಇದೆಯಾ, ಒಂದ್ಸಲ MLA ಆದೆ ನೀನು ಬದಲಾಗ್ಲಿಲ್ಲ ಅಂತ ಅಂದ್ರೆ ಶಾಶ್ವತವಾಗಿ ನೀವು ರಾಜಕೀಯದಲ್ಲಿ ಉಳಿಯಲ್ಲ. ಇದು ಸತ್ಯ. ಇದು ಈಗ ಪ್ರೀತಮ್ ಗೌಡ್ರ ಆತಂಕ ಏನು? ಹಾಸನದಲ್ಲಿ JDS ಸಿಟ್ಟಿಂಗ್ MLA ಇದ್ದಾರೆ, JDS MLA ಟಿಕೆಟ್ ಕೊಟ್ಬಿಟ್ರೆ ನನಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಆತಂಕ. ಹಂಗಾಗಿ ಮೈತ್ರಿಯಲ್ಲಿದ್ರು ಕೂಡ ಮೈತ್ರಿ ವಿರುದ್ಧವಾಗಿ ಒಂದಿಷ್ಟು ಮಾತಾಡೋಣ. ದೇವೇಗೌಡರಿಗೆ ನಾನು ಅವಾಗೆಲ್ಲ ನೋಡಿತಿಲ್ಲ, ಹತ್ರದಲ್ಲಿ ನೋಡಿದ್ರಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಎಕ್ಸೆಪ್ಟ್ ರೇವಣ್ಣ, ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಪ್ರಮುಖ ಲೀಡರ್ಗಳು ಏನು ಹೇಳ್ತಾರೆ ಆ ಗೆರೆಯನ್ನು ದಾಟಲ್ಲ. ನಾಳೆ ಬೆಳಿಗ್ಗೆ ಮೋದಿಜಿಯವರು ಕುಮಾರಸ್ವಾಮಿ ನೀವು ಬೇಡ ರಾಜೀನಾಮೆ ಕೊಡಿ ಅಂದರೆ ರಾಜೀನಾಮೆ ಕೊಡ್ತಾರೆ ಅವರು. ದೇವೇಗೌಡರಿಗೆ ಬೇಡ ನೀವು ರಾಜ್ಯಸಭೆ ಮೆಂಬರ್ಗೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಅಲ್ಲಿ ಅಡ್ವೈಸರ್ಗೆ ಮನೇಲಿ ಉಳ್ಕೊಳ್ಳಿ ಅಂತಾನೆ ನಾಳೆ ಬೆಳಿಗ್ಗೆ ದೇವೇಗೌಡರು ಸಹಿ ಮಾಡಿ ಕೊಡ್ತಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರ ಮೋದಿಯವ್ರ ಜೊತೆ ಇರುವಂಥ ಅವಿನಾಭಾವ ಸಂಬಂಧ ಇದೆಯಲ್ಲ, ಅಜರಾಮರ ಅದು. ಸೊ ನಾನು ಕಣ್ಣಾರ ನೋಡಿದ್ದು. ಈ ಅವಿನಾಭಾವ ಸಂಬಂಧಗಳ ನಡುವೆ ಹೊಳೆನರಸೀಪುರದಲ್ಲಿ ಹೆಂಗ್ ಟಿಕೆಟ್ ಸಿಗಕ್ಕೆ ಸಾಧ್ಯ ನಿಮಗೆ? ಸರ್, ಒಂದ್ ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ರೇವಣ್ಣ ಸಿಟ್ಟಿಂಗ್ MLA ಹೌದಲ್ವಾ? ಇಷ್ಟೆಲ್ಲ ಇದ್ರು ಕೂಡ ಅಲ್ಲಿ ನಾನು ಒಂದು ಸತ್ಯ ಘಟನೆ ಹೇಳ್ತೀನಿ. ಅಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನಾನು ಕಣ್ಣೆದುರುಗಡೆ ದೇವೇಗೌಡರು ಲೆಟರ್ ರೆಡಿ ಮಾಡಿಕೊಟ್ರು. ಮೋದಿಜಿಯವ್ರು ಹೇಳಿದ್ರಂತೆ, ಅಲ್ಲಿ ನಿಮಗೆ ಗೌರವ ಇದೆ, ನಾವು ಗೌರವಿಸ್ತೀವಿ, ನಾವಲ್ಲಿ ಈ ಪತ್ರ ಬೇಡ, ಯಾವ ವಿಚಾರ ಅಂತ ಕೇಳಕ್ಕೆ ಹೋಗ್ಬೇಡಿ, ಅದು ಭಾಳ ದೊಡ್ಡ ಮಟ್ಟ ಜವಾಬ್ದಾರಿ ಇರೋಂಥದ್ದು ಯಾವುದೋ ಒಂದು ಪತ್ರ ಕೊಟ್ಟರಲ್ಲಿ. ಇದು ನಮ್ಗೆ ಯಾಕೋ ಸ್ವಲ್ಪ ಬೇಸರ ಅನ್ನಿಸ್ತದೆ ಅಂತ ಅಷ್ಟೇ ಹೇಳಿದ್ದವರಲ್ಲಿ. ದೇವೇಗೌಡ ಅವ್ರ ಎದುರುಗಡೆ ಅರ್ಥ ಹಾಕಿದ್ರಂತೆ, ಇಲ್ಲಿ ನಿಮಗೆ ನೋವಾಗಂತ ಕೆಲಸನ ಮಾಡಲ್ಲ. ನಾಳೆ ಹೊಳೆನರಸೀಪುರ ಕ್ಷೇತ್ರನ ನಾವು BJPಗೆ ಬಿಟ್ಕೊಡ್ಬೇಕು ಅಂತ ಮೋದಿಜಿಯವರು ಕೋರ್ ಕಮಿಟಿ ಮೇಲ್ಮಟ್ಟಕ್ಕೆ ಮಾಡಿದಾಗ, ಹಾಸನ ಕ್ಷೇತ್ರಕ್ಕೆ ನಮಗೆ BJPಗೆ ಬೇಕು ಅಂತ ಕೇಳಿದಾಗ ಖಂಡಿತ ದೇವೇಗೌಡರು ಅದನ್ನು ಅಲ್ಲೆಗಳೆಯಲ್ಲ. ಆಮೇಲೆ ಎರಡನೇದಾಗಿ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಅವ್ರ ಕುಟುಂಬದವರು ನಿಂತು ಗೆಲ್ಲುವಂಥ ಒಂದು ಶಕ್ತಿ ತುಂಬ್ಕೊಂಡವ್ರೆ. ಅವರು ರಾಜ್ಯದಲ್ಲಿ ಗುರ್ಸ್ಕೊಂಡವ್ರೆ. ಒಂದು ಪಕ್ಷದ ಹೈಕಮಾಂಡ್ ಅವರೇ, ಅವ್ರ ಕುಟುಂಬದವರು. ಸಂಪನ್ಮೂಲ ಚೆನ್ನಾಗಿದೆ. ಆಯಾ JDS ಕಾರ್ಯಕರ್ತರು ಆಯಾ ಜಿಲ್ಲೆಗಳಲ್ಲಿ ಅವರೇ. ಅಲ್ಲಿ ಈಗ ರೇವಣ್ಣ ಆಗಿರ್ಬೋದು, ಮತ್ತು ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಹೊರಗಡೆ ಹೋದರೆ ನಾನು ಪ್ರಜ್ವಲ್ ಸೂರಜ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನಲ್ಲಿ ರೇವಣ್ಣ ಬಗ್ಗೆ ಹೇಳ್ತೀನಿ. ನಾನಲ್ಲಿ ಎಲ್ಲ ಒಂದು ಕಡೆ ನಮ್ಮ ಆ ಕುಟುಂಬದ ಲೀಡು ಅಂತ ಗುರುತಿಸ್ತಾರೆ ಅವ್ರನ್ನಲ್ಲಿ. ಸೋಲ್ತಾನೆ ಗೆಲ್ತಾನೆ ಬೇರೆ ವಿಚಾರ, ಜನ ಓಟ ಕೈ ಅಂತ ಹಿಡಿತಾರಲ್ವಾ ಅಲ್ಲಿ. ಈಗ ಆಯ್ತಪ್ಪ, ನಿಮ್ಮ ಪ್ರಶ್ನೆ ಹಂಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ಮೋದಿ ಅವರು ಹೇಳಿದ್ನ ಒಪ್ಕೊಳ್ತಾರೆ, ಅದೊಂದು ಅವಿನಾಭಾವ ಸಂಬಂಧ.
ಅಂತೆಯೇ ಆ ಸಂಬಂಧದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳ್ದಂಗೆ ಮೋದಿಯವರು ಒಪ್ಪಿಕೊಂಡು ಬಿಟ್ರೆ, ಒಂದ್ ವೇಳೆ ನಿಮಗೆ ಟಿಕೆಟ್ ತಪ್ಪಿದ್ರೆ, ಜನರಲ್ ಎಲ್ಲ ತರ ನಾವು ಯೋಚನೆ ನೋಡಿ, ಮಾಡ್ಬೇಕಲ್ಲ, ತಪ್ಪಿಟ್ರೆ ನೋಡಿ ಏನು ವಾಟ್ ನೆಕ್ಸ್ಟ್? ದೇವರಾಜೇಗೌಡ್ರು ಬಿಜೆಪಿ ವಿರುದ್ಧನೂ ಅವತ್ತು ಹೋರಾಟ ಮಾಡಕ್ ಸ್ಟಾರ್ಟ್ ಇಲ್ಲ, ಮಾಡಿಲ್ಲ. ಕೆಲವು ವಿಚಾರದಲ್ಲಿ ಏನ್ ಮಾತಾಡಿದ್ರೆ ಅಂತ ನನಗೆ ಸ್ವಲ್ಪ ಮಾಹಿತಿ ಇದೆ. ಅಲ್ಲಿ 1/3 ಪ್ರತಿಯೊಂದು ಕ್ಷೇತ್ರದಲ್ಲಿ 1/3 ಬಿಜೆಪಿ ಬಿಟ್ಕೊಡ್ಲೇಬೇಕು ಅಂತೇಳಿ ಮೈಸೂರು ಪ್ರಾಂತ್ಯದಲ್ಲಿ ಡಿಸ್ಕಸ್ ಆಗಿದೆ. ಅದು 1/3 ಈಗ 7 ಜನ ಕ್ಷೇತ್ರ ಬರ್ತಾರೆ ಅಂತಂದ್ರೆ 4 JDSಗೆ 3 ಬಿಜೆಪಿಗೆ, ಈ ತರ ಒಂದು ಮೆಜಾರಿಟಿಯಲ್ಲಿ ಕೊಡಬೇಕು ಅಂತ ಡಿಸೈಡ್ ಆಗಿ ಒಪ್ಕೊಂಡಿದ್ದಾರೆ ಇವರು. ಕುಮಾರಸ್ವಾಮಿ ಅವರು ರೇವಣ್ಣರು ಒಪ್ಕೊಂಡಿದ್ದಾರೆ, ದೇವೇಗೌಡರು ಆಗಿದೆ. ಅಲ್ಲಿ ಈಗ 3 ಕ್ಷೇತ್ರ ಬಿಟ್ಕೊಡ್ಬೇಕು ಅಂತ ನಮ್ಮ ಹಾಸನದಲ್ಲಿ ನರಸೀಪುರ ಬಿಟ್ಕೊಡ್ಬೋದು, ಹಾಸನ ಬಿಟ್ಕೊಡ್ಬೋದು, ಚಂದ್ರಪಟ್ಟಣ ಬಿಟ್ಕೊಡ್ಬೋದು. 7 ಆಲ್ರೆಡಿ ಶಾಸಕರಿದ್ದಾರೆ, ಶಾಸಕರಿದ್ದಾರೆ. ಅಲ್ಲಿ ಇನ್ನೊಂದು ಕ್ಷೇತ್ರ ಬಿಟ್ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಬೇಡ ಅಂತ ಹೇಳಂಗಿಲ್ಲ. ಅಲ್ಲಿ ಇಲ್ಲ MLC ನಮಗೆ ಬಿಟ್ಬಿಡಿ ಅಂತಾರೆ, MP ನಮಗೆ ಬಿಟ್ಬಿಡಿ ಅಂತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ತರ ಇಷ್ಟು ಜನ ಕ್ಯಾಂಡಿಡೇಟ್ ಹಾಕಲಿ ಅಂತ ಹೇಳ್ತಾರೆ. ಸರ್ ನೋಡಿ, ಒಂದು ವಿಚಾರ, ಪ್ರೀತಮ್ ಅಂತರ ಕಾಯ್ಕೊಂಡವನೇ ಈ ಮಾತುಕತೆಯಲ್ಲಿ. ನಾನು ಹತ್ರದಲ್ಲಿದ್ದೀನಿ. ನನಗೆ ಗೊತ್ತು ಹಾಸನ ಕ್ಷೇತ್ರದಲ್ಲಿ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನಕ್ಕೆ ಕ್ಷೇತ್ರಕ್ಕೆ ಜನ ಬಿಟ್ಕೊಡ್ತಾರೆ ಅಂತ ಹೇಳಿ. ಹೈಕಮಾಂಡ್ ಡಿಸ್ಕಷನ್ ಮಾಡೋ ಟೈಮ್ ಸಂದರ್ಭದಲ್ಲಿ ನಾನು ಕೂಡ ದೇವೇಗೌಡ ಜೊತೆ ಹೋಗಿದ್ದೀನಿ. ನಾನು ಯಾವ ತರ ಮಾಡ್ತಂತೆ ಡಿಲಿಮಿಟ್ಗೆ ಯಾವ ತರ ನನಗೆ ಗೊತ್ತು. ಕ್ಷೇತ್ರ ಯಾವ ಯೂನಿಟ್ ನನಗೆ ಗೊತ್ತಾಗಿದೆ. ಹೊಳೆನರಸೀಪುರದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ನಿಮಗೆ? ಸರ್, ಟಿಕೆಟ್ ಸಿಗ್ತಾನೋ ಟಿಕೆಟ್ ಸಿಗೋ MLA ಆಯ್ತಾನೋ ಅದು ಒಂದು ಆಶ್ಚರ್ಯ ಇರ್ಬೋದು. ಅಲ್ಲಿ ಅಕಸ್ಮಾತ್ ಸುಪ್ರೀಂ ಕೋರ್ಟಲ್ಲಿ ಯಾರು ಕೈವಾಡ ಇಲ್ಲ, ಅಲ್ಲಿ ಪ್ರಾಮಾಣಿಕ ಜಡ್ಜ್ಮೆಂಟ್ ಹೊರಗೆ ಬರ್ತಾನೆ MLA ಆಯ್ತೀನಿ ನಾನು. ಟಿಕೆಟ್ ಸಿಕ್ಕರೆ MLA ಆಗೋದ್ ಕಷ್ಟ. ಟಿಕೆಟ್ ಸಿಕ್ಕರೆ ಹೆಂಗ್ ಆಗ್ತಾರೆ ಅಂತ ಈಗ ರೇವಣ್ಣ ಡಿಸ್ಕ್ವಾಲಿಫೈ ಆದ್ರೆ ಸೆಕೆಂಡ್ ಕ್ಯಾಂಡಿಡೇಟ್ ನಾನೇ ಡಿಕ್ಲೇರ್ ಮಾಡಬೇಕು. ಹೈಕೋರ್ಟಲ್ಲಿ ಇದು ಪೆಂಡಿಂಗ್ ಇದೆ. ಅದು ಅಕಸ್ಮಾತ್ ಏನಾರ ರೇವಣ್ಣ ಡಿಸ್ಕ್ವಾಲಿಫೈ ಆಗಿ ಹೊರಗಡೆ ಬಂದಲ್ಲಿ ನಾನು MLA ಡಿಕ್ಲೇರ್ ಮಾಡಿ ನಾನು MLA ಕುಂತ್ಕೊತೀನಿ. ನಾನು ಅಲ್ಲಿ ಏನ್ ಸ್ಟೇಟಸ್ ಏನು ಸರ್ ಅದ್ರದ್ದು? ಅದು ಸ್ಟೇ ಇದೆ ಅಷ್ಟೇ. ರೇವಣ್ಣ ಡಿಸ್ಕ್ವಾಲಿಫೈ ಮಾಡಿ ಸ್ಪೀಕರ್ಗೆ ರೇವಣ್ಣ ಟರ್ಮಿನೇಟ್ ಮಾಡಿ ನಮ್ಮ MLA ಡಿಕ್ಲೇರ್ ಮಾಡಿ ಕಳಿಸಿದಾರಲ್ಲ ಸ್ಪೀಕರ್ಗೆ, ಅದ್ರ ಮೇಲೆ ಸ್ಟೇ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. 5815/2023 ಸಿವಿಲ್ ಅಪೀಲ್ ನಂಬರ್ ತೆಗೆದು ಅದ್ರಲ್ಲಿ ಬರ್ತದೆ ಸುಪ್ರೀಂ ಕೋರ್ಟಲ್ಲಿ. ಸ್ಟೇ ವೆಕೇಟ್ ಆಯ್ತು ಅಂತ ಕ್ಲಿಯರ್ ಆಗ್ತದೆ ಅದು. ಸೊ ನಾಳೆ ಸರ್ ರೇವಣ್ಣಗೆ ಇಷ್ಟೆಲ್ಲ ಆರೋಪ ಇದೆಯಪ್ಪ, ರೇವಣ್ಣ ನೀನು ಕೆಲಸ ಮಾಡೋ. ಈಗ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ರೇವಣ್ಣ ಅವ್ರು ಡಿಸ್ಕ್ವಾಲಿಫೈ ಆದ್ರೆ ನೀವ್ ಆಗಬೇಕು, ಆಟೋಮೆಟಿಕ್ MLA ಆಗ್ತೀನಿ ನಾನು. MLA ಆಗ್ಬೇಕು ಅಂತ. ರೇವಣ್ಣ ಅವ್ರಿಗಿಂತ 2ನೇ ಓಟ್ ತಗೊಂಡಿರೋ MLA ಅವ್ರು ಆಗ್ಬೇಕು. ಎಕ್ಸ್ಪಾರ್ಟಿ ಆಗಿದ್ದಾರೆ. ಶ್ರೇಯಸ್ ಪಟೇಲ್ ಎಕ್ಸ್ಪಾರ್ಟಿ ಆಗಿದ್ದಾರೆ. ಕೋರ್ಟ್ಗೆ ಅಪಿಯರ್ ಆಗಲಿ ಎಕ್ಸ್ಪಾರ್ಟಿ ಆಯ್ತದು. ಸೊ 3rd ಕ್ಯಾಂಡಿಡೇಟ್ ಯಾರು? ದೇವರಾಜೇಗೌಡ್ರೆ. MLA ಡಿಕ್ಲೇರ್ ಆಗ್ಲೇಬೇಕಲ್ಲ ಅದು. ಸೊ ಹಂಗಾಗಿ ಕೋರ್ಟಲ್ಲಿ ಕೂಡ ಅವಕಾಶ ಇದೆ. ಅದು ಇದಾದ ನಂತರ ನಾನು ಇನ್ನೊಂದು 2 ತಿಂಗಳು ಜೂನ್ ಜುಲೈ ನಂತರ ನಾನು ಇಡೀ ಕ್ಷೇತ್ರ ಸುತ್ತಕ್ಕೆ ಪ್ರಯತ್ನ ಪಡ್ತೀನಿ. ನಾನಲ್ಲಿ ನನ್ನ ಕ್ಷೇತ್ರ ಪ್ರವಾಸ, ನಾನು ಒಳೇಶ್ವರ ಕ್ಷೇತ್ರ ಒಂದೇ ಅಲ್ಲ, ನಾನು ಹಾಸನ ಕ್ಷೇತ್ರ ವಿಶೇಷ ತಗೋತಾ ಇದ್ದೀನಿ ಈ ಸಲ. ಯಾಕೆಂದರೆ MP ಚುನಾವಣೆ ಆಗಬೇಕಾರಾಗಬಹುದು. ಅಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾನು ವಿಶೇಷ ತಗೋತೀನಿ. ಹಾಸನ ಕ್ಷೇತ್ರ ವಿಶೇಷ ತಗೋ ಹೆಡ್ಕ್ವಾರ್ಟರ್ ಅದು. ಜನಗಳನ್ನ ಮನಸ್ಸು ಗೆಲ್ಸೋವಂಥದ್ದು. ಎಲ್ಲೂ ಕೂಡ BJPನ JDSನ ಹೊರತುಪಡಿಸಿ ಮಾತಾಡಲ್ಲ ನಾನಲ್ಲಿ. JDS ಲೀಡರ್ಗಳನ್ನು ವಿಶ್ವಾಸ ತಗೊಂಡು, BJP ಪ್ರಮುಖ ವಿಶ್ವಾಸ ತಗೊಂಡು ನಾನು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೀನಿ. ಅಲ್ಲಿ ಅದನ್ನು ಪ್ರೀತಮ್ ಗೌಡ ತಡೆಯೋಕೆ ಯಾರು, ಅವರೇ ತಡೆಯೋಕೆ ಯಾರಲ್ಲಿ. ಹೈಕಮಾಂಡ್ ನನಗೆ ಸೂಚನೆ ಕೊಡ್ತದೆ, ಆ ನಂಬಿಕೆ ಇದೆ ನನಗೆ. ನಾನು ಪ್ರವಾಸ ಮಾಡ್ತೀನಿ. ಇಲ್ಲಿ ನಾನು ಪಕ್ಷದ ಜವಾಬ್ದಾರಿದ ವ್ಯಕ್ತಿಯಾಗಿ ಹೋಗಲ್ಲ, ಪಕ್ಷದ ಲೀಡರ್ ಆಗಿ. ನಾವು ಬೋರ್ಡ್ ಹಾಕೋರು ಕೂಡ ಅಲ್ಲಿ BJP ಮುಖಂಡರಂತ ಹಾಕತ್ತೀವಿ ಹೊರತು ನಾವಲ್ಲಿ BJP ಇದಾದಂತೆ ನಾವೇನು ಅಲ್ಲಿ ಪಕ್ಷ ಸಂಘಟನೆ ಮಾಡಬೇಕಲ್ಲಿ. ಪಕ್ಷ ಯಾರೇ ಬೇಕಾ ಟಿಕೆಟ್ ಕೊಡಲಿ, ನನಗೆ ಗೆಲ್ತೀವಿ ಈ ಸಲ ನಾವು ನನ್ನ ಪ್ರಕಾರ 8 ಕ್ಷೇತ್ರ ಆಗುತ್ತೆ ಅನ್ನೋ ಮಾಹಿತಿ ಇದೆ ನನಗೆ. ಹಾಸನ ಜಿಲ್ಲೆಯಲ್ಲಿ 8ಕ್ಕೆ 8 ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ತೀವಿ ಅನ್ನೋ ನಂಬಿಕೆ ಭರವಸೆ ಇದೆ. ಈಗ ಪಕ್ಷಕ್ಕೋಸ್ಕರನೋ ಅಥವಾ ವೈಯಕ್ತಿಕವಾಗೋ ಸಾಕಷ್ಟು ಹೋರಾಟದಲ್ಲೇ ಬಂದಿರೋರು, ಹೋರಾಟ ಮಾಡ್ಕೊಂಡೇ ಹೋಗ್ತಾ ಇರೋರು ನಾವು ನೋಡ್ತಾ ಇದೀವಿ. ಒಬ್ಬತ್ತಿನಲ್ಲೂ ಹೋರಾಟದಲ್ಲೇ ಜೀವನ ಮಾಡ್ತಾ ಇರೋರು. ಯಾಕೆ ನಿಮ್ಮನ್ನ ಗುರುತು ಇದುವರೆಗೂ ಒಂದೇ ಒಂದು ಚಿಕ್ಕ ಜವಾಬ್ದಾರಿಯೂ ಕೂಡ ಪಕ್ಷದಿಂದ ಸಿಗಲಿಲ್ಲ? ಯಾಕೆ ವಂಚಿತರಾದ್ರು ದೇವರಾಜೇಗೌಡರು ಇವೆಲ್ಲದ್ರಿಂದ? ಸರ್, ನನಗೆ ಪರಮ ಶತ್ರುವಾಗಿ ನಿಂತಿರೋದು ಪ್ರೀತಮ್ ಗೌಡ. ಜಿಲ್ಲೆ ಕಂಟ್ರೋಲ್ ಅವಾಗ ಅಧಿಕಾರ ಸಿಗದ ಕಾರಣ ನನಗೆ ಬೋರ್ಡ್ ಸೇಮ್ನ 3 ಸಲ ಮಾಡಿದ್ರು. ನನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ರು ವಿಜಯೇಂದ್ರ ಅವರು. 3 ಸಲ ಕೂಡ ನನ್ನ ಬೋರ್ಡ್ ಸೇಮ್ನ ತಪ್ಪಿಸಿದ ಪುಣ್ಯಾತ್ಮ ಇದೇ ಪ್ರೀತಮ್ ಗೌಡ. ಅದಾದ ನಂತರ ಈಗ ಜಿಲ್ಲೆ ಮಟ್ಟದಲ್ಲಿ ಅವ್ನು ಹೇಳಿದಾರನ್ನೇ ಅಧ್ಯಕ್ಷ ಮಾಡಿದ್ದಾರೆ ವಿಜಯೇಂದ್ರ ಇದರಲ್ಲಿ. ನಾನೇ ಜಿಲ್ಲೆ ಮಟ್ಟಕ್ಕೆ ಬರ್ತು ಅಂತ ಕಷ್ಟ ಆಗ್ತದೆ. ಇಲ್ಲಿ ರಾಜ್ಯಕ್ಕೆ ಹೋಯ್ತು ಅಂತ ಕಷ್ಟ ಆಗ್ತದೆ. ನಾನು ಸ್ಟೇಟ್ ಸ್ಪೋಕ್ಸ್ಮನ್ ಇದ್ದೆ, ನಾನು ಮಾಧ್ಯಮ ವಕ್ತಾರ ಇದ್ದೆ. ನಾನು ಅದನ್ನು ಕಿತ್ತಾಕಿಸ್ತೆ ಪುಣ್ಯಾತ್ಮನಲ್ಲಿ. ಎಲ್ಲಿವರೆಗೆ ಪ್ರೀತಮ್ ಗೌಡ BJP ಪಕ್ಷ ಇರ್ತದೋ ಅಲ್ಲಿ ಗಂಟ ನನಗೆ ಯಾವುದೇ ಜವಾಬ್ದಾರಿ ಕೊಡೋಕೆ ಬಿಡಲ್ಲ ಇವನು. ಕಾರಣ ಯಾಕಂತ ನಾನು ಅವನದೇ ಸಮುದಾಯ, ಅವರ ಕುಲ ಬಾಂಧವ, ಅವನಿಗಿಂತ ಬುದ್ಧಿವಂತ ಇದ್ದೀನಿ. ಪರ್ಯಾಯ ನಾಯಕರಾಗಿ ಬೆಳ್ಕೊಂಡ್ಬಿಟ್ರೆ ಅಲ್ಲಿ ಇವನು 1 man ಆರ್ಮಿ. ಈಗ ಮಂಜು ಯಾಕೆ ನಮ್ಮ ಪಾರ್ಟಿ ಬಿಟ್ಟೋದ? ಇದೇ ಕಾರಣಕ್ಕೋಸ್ಕರ. ಎಷ್ಟೋ ಜನ ಘಟಾನುಘಟಿ ನಾಯಕರುಗಳೆಲ್ಲ ಮೂಲೆ ಸೇರ್ಕೊಂಡ್ರು. ಇವನು ಕಾಟ ತಡೆಯೋಕ್ಕಾಗದೆ. ಇವಂತ ದುಡ್ಡಿದ್ದೆ, ಹಣ ಇದೆ. ಈಗ 1000 ಕೋಟಿ ದುಡ್ಡು ಮಾಡಿದನಲ್ಲಿ ಜನ ದುಡ್ಡಿಂದೇ ಬರ್ತಾರೆ. ಯಾರಿಗಾರ ಕರೆದು ನಾವು 100 ಜನಕ್ಕೆ ಊಟ ಹಾಕೋಕ್ಕಾಗಲ್ಲ ಅಂದ್ಕೊಳ್ಳಿ. ಅವನು ಒಂದು 1000 ಜನಕ್ಕೆ ಊಟ ರೆಡಿ ಮಾಡ್ತಾನೆ. ಅಲ್ಲಿ ಸಣ್ಣ ಎಕ್ಸಾಂಪಲ್, ಅವ್ನು ಬರ್ತಡೇನ ಈ ಉದ್ದು ಸೊಳ್ಳೆ ಒಂದು ಮಾಡಿಸಿದ್ದಲ್ಲಿ ಯಾರು
ಅವ್ನು ಮಾತಾಡಿರ್ತಾನೆ, ನನ್ನ ಕಾರ್ಯಕರ್ತರು ಮಾತಾಡ್ತಾನೆ, ನನ್ನ ಬೆಂಬಲಿಗರು ಮಾತಾಡ್ತಾನೆ ಅಂತ ಹೇಳ್ತಾರೆ. ಬೆಂಬಲಿಗರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಾಡ್ಬಿಟ್ಟು ಹಾಕ್ಸಿದ್ರು. ನನ್ನ ಕಾರ್ಯಕರ್ತರು ಅಂತಾರೆ, ಈಗ ಬರಲಿಲ್ಲ ನನ್ನ ಕಾರ್ಯಕರ್ತರು, ಅವ್ನು ಯಾರಿಲ್ಲ ನನ್ನ ಕಾರ್ಯಕರ್ತರು ನನ್ನ ವಿರುದ್ಧ ಬಂದು ಮಾತಾಡಿರಲ್ಲ, ಅವರೇ ಒಂದು ಕಾರ್ಯಕರ್ತರುಗಳು. ಹಿಂಗೆ ಈಗ ನೋಡಿ ಅವ್ನು ಯಾವ ಮಟ್ಟಿಗೆ ಅಂತ ಅಂದರೆ, ಯಾರೊಬ್ರು ಹೆಣ್ಮಗಳನ್ನ ಕರ್ಕೊಬಂದು ಬಿಡ್ತಾನೆ. ಆ ಹೆಣ್ಮಗಳು ಏನು ಹೇಳ್ತಾಳೆ ಅಲ್ಲಿ, ಪ್ರೀತಮ್ ಗೌಡ ಆಕಾಶ, ದೇವರಾಜೇಗೌಡ ಭೂಮಿ, ಅವನೆಲ್ಲಿ, ವಲ್ಗರ್ ಲ್ಯಾಂಗ್ವೇಜಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾರಲ್ಲಿ. ಆ ಪದ ಬಳಸಬಾರ್ದು ನನ್ನ ಬಗ್ಗೆ. ಅದರಲ್ಲಿ ನನಗೆ ಆ ಆಕೆ ಬಗ್ಗೆ ಗೌರವ ಇದೆ, ಅಲ್ಲಿ ಪ್ರೀತಿ ಇದೆ. ನಾನು ನನ್ನ ಮೊಬೈಲ್ ಕೂಡ ಅವಳನ್ನ ಅನ್ಪೂರ್ಣ ಅಕ್ಕ ಅಂತೇಳಿ ಹಾಕೊಂಡಿದ್ದೆ ನಾನಲ್ಲಿ. ಆ ಹೆಣ್ಮಗಳು ನನ್ನ ವಿರುದ್ಧ ಮಾತಾಡ್ತಾಳೆ. ಮಾತಾಡಿದಾಗ ನಾನೇನು ಮಾಡ್ತೀನಿ, ಒಂದು ಕೌಂಟ್ರ್ ಕೊಡ್ತೀನಿ ಅಲ್ಲಿ. ಯಾಕೆ ಕೌಂಟ್ರ್ ಕೊಡ್ತೀನಿ ಅಂತಂದರೆ, ನನಗೆ ಯಾರೋ ಒಬ್ರು ಹೇಳ್ತಾರಲ್ಲಿ, ಆ ಖಾಸಗಿ ಬದುಕಿನ ಬಗ್ಗೆ ಹೇಳ್ತಾರಲ್ಲಿ, ಕೆಲವು ಆಡಿಯೋ ಕಳಿಸ್ತಾರಲ್ಲಿ. ನಾನು ಪ್ರೆಸ್ ಮೀಟ್ ಹೇಳ್ತೀನಿ ನಾನಲ್ಲಿ, ನೋಡಿ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಅವರಲ್ಲಿ. ಫಸ್ಟ್ ಆ ಹೆಣ್ಣುಮಗಳಿಗೆ ಏನು ಸೋ ಅಂತ ಕೇಳ್ತೀನಿ ನಾನಲ್ಲಿ. ಅದು ಕೇಳಿದ್ಮೇಲೆ ಒಂದು 3 ಆಡಿಯೋನ ನನಗೆ ಹೊರಗಡೆ ಕೇಳಿಸಲ್ಲಕ್ಕೆ ಅದನ್ನು ನಿಮ್ಮ ಮಗಳಿಗೆ ಕಳಿಸ್ತೀನಿ ಅಲ್ಲಿ. ಅದು ವೈರಲ್ ಆಗ್ತದೆ ಅದರಲ್ಲಿ, ಅವರು ನೆಲೆ ನೋಡಿ ಗೊತ್ತಾಗ್ತದೆ. ಅದಾದ ನಂತರ ಈಕೆ ಏನು ಮಾಡ್ತಾಳೆ ಅಂತಂದ್ರೆ, ಯಾರ್ಯಾರು ಅಂದರೆ ಅದೇ ಕ್ಯಾಟಗರಿ ಅಂತ ಹೆಣ್ಮಕ್ಳನ್ನ ಕರ್ಕೊಬಂದು ಕೂರಿಸ್ಕೊತಾಳೆ ವೇದಿಕೆಯಲ್ಲಿ. ಏನು ಹೇಳ್ತಾಳೆ ಅಂತ ಅಂದರೆ, ಅವನ ಅಪ್ಪನಿಗೆ ಹುಟ್ಟಿದ್ರೆ ನನಗೆ ಎಷ್ಟು ಜನ ಗಂಡಂದಿರು ಅನ್ನೋ ಪದನ ಉಪಯೋಗಿಸಿ, ಕೆಟ್ಟ ಪದಗಳು ಉಪಯೋಗಿಸಿ ಪ್ರೂವ್ ಮಾಡಲಿ ಅಲ್ಲಿ, ಆ ಮಗನ ಗಡಿಪಾರು ಮಾಡಲಿ ಅಂತ ಹೇಳ್ತಾಳೆ. ನಾನು ಹೇಳೋದಿಲ್ಲ, ನಾನೇನು ಪ್ರೂವ್ ಮಾಡಬೇಕಾಗಿಲ್ಲ, ನಾನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ ಅಂತ ಹೇಳಿ ಗಂಡನೇ ಬಂದು ಪ್ರೂವ್ ಮಾಡ್ಬಿಟ್ಟ. ನನ್ನ ಭಾಷೆಯಲ್ಲಿ ಹೇಳಿಲ್ಲ ಅದು, ಅವ್ನು ಗಂಡನೇ ಬಂದು ಹೇಳಿದ್ದಾನೆ. ಅದೇನೋ ಹೇಳಿದ್ದಾನೆ, ಎಷ್ಟನೇ ಗಂಡ, ಎಷ್ಟು ಜನ ಇದೆ ಅಂತ, ಅದೆಲ್ಲ ಹೇಳಿದ್ದಾನೆ ಅಲ್ಲಿ. ನನಗೆ ನೋವಾಗೋದೇನು ಅಂತಂದ್ರಲ್ಲಿ, ಇನ್ನು ಕೆಲವು ಅಸಂಬದ್ಧವಾದ ಪದಗಳು ಉಪಯೋಗಿಸಿದಾರಲ್ಲಿ. ನಾನು ಹೇಳೋದಲ್ಲಿ, ಹೆಣ್ಮಕ್ಳಾಗಿರಿ, ಆ ಥರ ಆಗಿದ್ರೆ ಹೆಣ್ಮಕ್ಳದ್ದು ಬ್ಲೂ ಫಿಲ್ಮ್ ರಿಲೀಸ್ ಆಯ್ತಲ್ಲ, ಅವಾಗೆಲ್ಲ ಬೇರೆ ಥರ ದುಡ್ಡು ಮಾಡ್ಬೋದಿತ್ತಲ್ಲಿ. ಅವ್ನು ಯಾವನ ಅಯೋಗ್ಯ ಹೇಳ್ತಾನೆ, ಹೆಣ್ಮಕ್ಳು ಇವಳು ಈ ಹೆಣ್ಮಕ್ಳು ಹೇಳ್ತಾಳೆ ಪೆನ್ ಡ್ರೈವ್ ಹಂಚಿ ದುಡ್ಡು ಮಾಡಿದ್ರು ಅಂತ ಹೇಳಿ. ನಾನು ಇವತ್ತು ಕೂಡ ಅವಳೇನು ಹೈಲೈಟ್ ಮಾಡಿ ಕರೆಯೋಕ್ಕೆ ಹೋಗಲ್ಲ ಅಲ್ಲಿ, ಯಾಕೆಂದರೆ ನಾವು ಅದನ್ನು ಭಾಳ ಬೇಡವಾದಂಥ ಸಗಣಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವಲ್ಲಿ ಮಾತಾಡೋಕ್ಕೆ ಹೋಗಲ್ಲ, ಮಾತಿನಲ್ಲಿ ಬೆಲೆ ಇರಬೇಕಲ್ಲಿ. ನಾಳೆ ಅವಳು ಮಾತಾಡಿರೋದು ಬೇಕಾಗಿದೆ. ಆಕೆನ ಪ್ರೇರಣೆ ಕೊಟ್ಟು ಕಳ್ಸೋದೇ ಈ ಪ್ರೀತಮ್ ಗೌಡ, ಬೇರೆ ಯಾರೂ ಅಲ್ಲ. ಕರೆಸಿ ಮಾತಾಡಿ ಕಳಿಸ್ಕೊಡ್ತಾನೆ. ಆಕೆ ಬಂದು ಮಾತಾಡ್ತಾಳೆ ಅಲ್ಲಿ. ಆ ಮಾತಾಡಿದ ತಪ್ಪಿಗೆ ಗಂಡ ಬಂದು ಉತ್ತರ ಕೊಟ್ಟವನಿಗೆ ಅಲ್ಲಿ. ಇನ್ನೂ ಒಂದು 4-5 ಆಡಿಯೋ ವಿಡಿಯೋ ರಿಲೀಸ್ ಆಗ್ತವೆ ಆಕಿದ್ದು, ತಂದು ಕೊಟ್ಟವು. ಯಾರ ಕೈ ಸೇರಿವೆ ಅವಲ್ಲಿ, ಯಾರ್ಯಾರು ನೊಂದವರು ಅವ್ರವ್ರುಗಳೇ ವಿಡಿಯೋ ಬಿಡುಗಡೆ ಮಾಡ್ತಾರೆ ಅಲ್ಲಿ. ನಾನು ಈ ಮಾಧ್ಯಮದಲ್ಲಿ ಹೇಳೋದಂತಂದ್ರೆ, ನೋಡಮ್ಮ, ಹೆಣ್ಮಗಳು ನೀನು ಗೌರವ ಬದುಕು, ಸಾಮಾಜಿಕ ಮಾದರಿಯಾಗಿ ಬದುಕು, ಅದರಲ್ಲಿ ಮಹಿಳಾ ಹೋರಾಟಗಾರರಂತೀಯ, ಮಹಿಳೆಯರಿಗೆ ಅನ್ಯಾಯ ಆದಾಗ ಅವ್ರ ಪರ ದನಿ ಎತ್ತು ನೀನಲ್ಲಿ. ಹಾಗಂತೇಳಿ ಯಾವುದು ಹೇಳಿಕೆ ಮಾರ್ಕೆಟ್ಗೆ, ರಾಜಕಾರಣಿಗಳ ಮಾರ್ಕೆಟ್ಗೆ ಮಂಡಳಿ ಎಲ್ಲ ನಿನಗೂ ಒಂದ್ಸಲ ಕೆಡ್ಡ ತೋಟ ಕಡಿಮೆ ಮಾಡಿರ್ತಾರಲ್ಲಿ. ನೀನೊಂದು ಬಗೆದ ದೈವ ಒಂದು ಬಗೆದೀತೆ ಅಂತ ಒಂದು ಗಾದೆ ಇದೆ ಅಲ್ಲಿ. ನೀನು ಯಾರಿಗಾರ ಕೆಡ್ಡ ತೋಡ್ಬೇಕಂತ ನೀನು ಪ್ಲಾನ್ ಮಾಡಿದರೆ ನಿನ್ನ ಕೆಡ್ಡನ್ನು ಮೊದಲೇ ತೋಡಿರ್ತಾರೆ. ಭಾಳ ಹುಷಾರಾಗಿರವ. ಹಾಗಾಗಿ ಹೆಣ್ಮಗಳಿಗೆ ನೀನು ಎಚ್ಚರಿಕೆ ನೀಡುವಂಥ ಆ ಹೆಣ್ಮಗಳು ಕೂಡ ಹೇಳ್ತೀನಿ ಅಲ್ಲಿ. ಬಟ್ ಒಂದು ಸತ್ಯ ಇರಲಿ, ದೇವರಾಜೇಗೌಡರು ಮುಗಿಸ್ಬೇಕು ಅಂತ ಏನೋ ನೀವು ಕೆಡ್ಡ ತೋಡಿದರೆ, ಆ ಕೆಡ್ಡ ತುಂಡದನ್ನು ಬೀಳ್ತಾನೆ. ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು ಘಟನೆ ಆಗ್ತದೆ, ನೋಡ್ತಾ ಇರಿ. ಎಸ್ ಸರ್, ಒಟ್ಟಿನಲ್ಲಿ ಬಹಳಷ್ಟು ಹೊತ್ತು ಮಾತನಾಡಿದ್ವಿ, ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಕಡೆಯದಾಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ, ಒಂದು ಕಡೆ ಕಾಂಗ್ರೆಸ್ನವರು, ಒಂದು ಕಡೆ ಬಿಜೆಪಿಯವರು, ಒಂದು ಕಡೆ ಒಂದಿಷ್ಟು ನಿರ್ದಿಷ್ಟ ಮಹಿಳೆಯರು ನಿಮ್ಮ ವಿರುದ್ಧವೇ ಮುಗಿಬಿದ್ದಿರೋದ್ರಿಂದ ಕೊನೆಯದಾಗಿ ಏನು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ? ನೋಡಿ, ನನಗೆ ಯಾರೇ ಮುಗಿಬಿದ್ರು ಕೂಡ ಸತ್ಯ, ಧರ್ಮ, ನ್ಯಾಯದ ಪರ ಹೋರಾಟ ಮಾಡ್ತೀನಿ ನಾನು ಒಂದೇ ಒಂದು, ಯಾವುದೇ ಪಾರ್ಟಿ ಪಕ್ಷ ಮುಖ್ಯ ಅಲ್ಲ ನನಗೆ. ಅಲ್ಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಒಂದು ಕ್ಲೀನ್ ರಾಜಕೀಯ ಬರಬೇಕು ಈ ಜಿಲ್ಲೆಯಲ್ಲಿ. ಕಾಲಕ್ಕೆ ತಕ್ಕನಾಗಿ ರಾಜಕಾರಣಿಗಳು ಬದಲಾಗಬಾರ್ದು. ಇವತ್ತು ಎ ಟಿ ರಾಮಸ್ವಾಮಿ ಅವರು ಇವತ್ತು ರಿಟೈರ್ಡ್ ಆಗಿದ್ದಾರೆ. ಇವತ್ತು ನೋವಾಗುತ್ತೆ, ಯಾಕೆ ಅಂಥವ್ರೆಲ್ಲರೂ ನಾವು ಕಳ್ಕೊಳ್ಳೋ ತಯಾರಿಲ್ಲ ನಾವಲ್ಲಿ. ರಾಜಕೀಯದಲ್ಲಿ ನಾವು ಇನ್ನೂ ಜಸ್ಟ್ ಫಸ್ಟ್ ಸ್ಟೆಪ್ ನಾವು ಇನ್ನಲ್ಲಿ ಅಂಥ ಮಹಾತ್ಮರು ಇವತ್ತು ರಾಜಕೀಯದಲ್ಲಿ ಮುಂದುವರಿಬೇಕಲ್ಲಿ. ಹಾಗಾಗಿ ಎಲ್ಲ ಪಕ್ಷಗಳಿಗೆ ನಾನು ವಿನಮ್ರತೆ ಏನು ಅಂತಂತಂದರೆ, ನಿಮ್ಮ ವಲ್ಸ್ ಲ್ಯಾಂಗ್ವೇಜನ್ನು ಬಿಡಿ, ವೈಯಕ್ತಿಕವಾಗಿ ತಗೋಬೇಡಿ. ಅಲ್ಲಿ ಜಿಲ್ಲೆ ಅಭಿವೃದ್ಧಿಗಾಗಿ ಶ್ರಮಿಸಿ, ಪಕ್ಷಾತೀತವಾಗಿ ಕೆಲಸ ಮಾಡಿ. ಅಲ್ಲಿ ರಾಜಕೀಯ ಇದ್ಯರ್ಥದಲ್ಲಿ, ರಾಜಕೀಯ ಕಳೆದ ನಂತರ ಅಣ್ಣ ತಮ್ಮದಿರಾಗಿ ಬದುಕಿಯಲ್ಲಿ ವಿಷ ಬೀಜವನ್ನು ಬಿತ್ತೋದು ಬೇಡ. ದುಡ್ಡಿಂದ ರಾಜಕೀಯದಿಂದ ಅಲ್ಲೋಲ್ ಕೊಲ್ಲೋಲಾಗೋದು ಬೇಡ. ಇವತ್ತು ಕೋವಿಡ್ ಬಂದಾಗ ಜನ ಗಳಿಗೆಯಲ್ಲಿ ಸತ್ತವರಲ್ಲಿ. ಹಾಗಾಗಿ ನನ್ನ ಮನವಿ ಅಂತ ಅಂದ್ರಲ್ಲಿ, ನಾನು ಎಲ್ಲ ಪಕ್ಷನ ಗೌರವಿಸ್ತೀನಿ. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, AAP ಆಗಿರ್ಬೋದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದ ಸೌಹಾರ್ದತೆಯಿಂದ ಬಾಳೋಣ. ಈ ಜಿಲ್ಲೆಯಲ್ಲಿ ಸಮಗ್ರ ರಾಜಕೀಯವನ್ನು ಕಟ್ಟೋಣ. ಈ ರಾಜ್ಯದ ಜನತೆಗೆ ಹಾಸನ ಜಿಲ್ಲೆಗೆ ಹೋಗಿ ಬಂದಿರುವಂಥ ಕಳಂಕವನ್ನು ತೊಳೆದು ಹಾಸನ ಜಿಲ್ಲೆ ರಾಷ್ಟ್ರಕ್ಕೆ ಹೆಸರು ಮಾಡುವಂಥ ಕೆಲಸ ಮಾಡಬೇಕು ಅಂತಂದೇಳಿ ನಾನು ಮನವಿಯನ್ನು ಮಾಡ್ತೀನಿ. ಎಸ್, ಒಟ್ಟಿನಲ್ಲಿ ಹಾಸನ ರಾಜಕಾರಣದಲ್ಲಿ ಒಂದೇನೋ ಹೊಸತನ ತರಬೇಕು, ಇಲ್ಲಿರ್ತಕ್ಕಂಥ ಕಳಂಕಗಳೆಲ್ಲನೂ ಕಿತ್ತೆಸ್ತು ಬಿಡಬೇಕು ಅಂತ ಹೇಳಿ ದೇವರಾಜೇಗೌಡರು ಪಣ ತೊಟ್ಟು ಹೊರಟಿದ್ದಾರೆ. ಏನೋ ಒಂದು ಹೋರಾಟ ಹೊರಟಾಗ ಈ ರೀತಿಯಾದಂತಹ ಸವಾಲುಗಳು ಇವೆಲ್ಲವೂ ಕೂಡ ಸಾಮಾನ್ಯ ಅಂತಕ್ಕಂಥದ್ದು ಅವರ ಮಾತು. ಎಸ್, ಇಷ್ಟೊತ್ತರೆಗೂ ಕೂಡ ನಮ್ಮ ಜೊತೆ ಕುಳಿತು ಸರ್ ಸಾಕಷ್ಟು ವಿಸ್ತೃತವಾಗಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ. ನಮಸ್ಕಾರ.